ನನಗೆ ಬೂವ ಕೊಡ. ಇಡ್ಲಿ ಕೊಡ್ಲಮ್ಮ? ಬೇಡ ಚಪಾತಿ ಕೊಡ್ಲಾ? ಬೇಡ ಆಪಲ್ ಕಟ್ ಮಾಡಿ ಕೊಡ್ಲಾ? ಬೇಡ. ಬನಾನಾ? ನೋ ಮತ್ತೇನ್ ಬೇಕು? ಚಿಪ್ಸ್ ಬೇಕು. ಚಿಪ್ಸ್ ಬೇಕಾ? ಅದು ಒಳ್ಳೇದಲ್ಲ ಅಲ್ಲ ಚಿನ್ನಿ. ಒಳ್ಳೇದೇ ಅದು. ನನ್ ಬೇಕಾ ಅದು ಒಳ್ಳೇದು. ಅದೇ ಬೇಕಾ? ಹ್ಮ್ ಸರಿ, ಅಲ್ಲಿ ಡ್ರಾಯರ್ ಅಲ್ಲಿ ಇದೆ, ತಗೊಂಡೋಗಿ ತಿನ್ನು. ಓಕೆನಾ? ನಿಮ್ಮನೆಗಳಲ್ಲೂ ಇದೇ ಪರಿಸ್ಥಿತಿ ಇದೆಯಾ? ಸೊ ನಾವು ಮಕ್ಕಳಿಗೆ ಹಸಿವು ಅಂತ ಬಂದಾಗ ಹೆಲ್ದಿ ಚಾಯ್ಸಸ್ ಕೊಟ್ರುನು ಅವರು ಅನ್ಹೆಲ್ದಿ ಫುಡ್ಗೆನೆ ಪ್ರಿಫರ್ ಮಾಡ್ತಿರ್ತಾರೆ, ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಎಲ್ಲೋ ಒಂದ್ ಕಡೆ ಅದು ಇರಿಟೇಟ್ ಆಗಿನೋ ಇಲ್ಲ ನಮ್ಗೆ ಟೈಮ್ ಇಲ್ದೇನೋ ಬಿಸಿ ಶೆಡ್ಯೂಲ್ ಇಂದ ಈಸಿಯಾಗಿ ಸಿಗ್ತಿದೆ ಅಂತ ಸೊ ನಾವ್ ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಇದು ಖಂಡಿತ ಎಲ್ಲಾ ಮನೆಗಳಲ್ಲೂ ಹೀಗೆ ಆಗ್ತಿರುತ್ತೆ. ಸೊ ಇದು ಪ್ರಾಬ್ಲಮ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಎಲ್ಲಾ ಪೇರೆಂಟ್ಸ್ ಜವಾಬ್ದಾರಿ. ನಾವು ಕೊಡ್ತಾರೋ ಈ ಅನ್ಹೆಲ್ದಿ ಫುಡ್ಗಳು ಅವ್ರದ್ದು ಹೆಲ್ತ್ ಮೇಲೆ ಯಾವ ತರ ಇನ್ಫ್ಲೂಯೆನ್ಸ್ ಆಗ್ತದೆ ಅಂತ ನಮ್ಗೆ ಅರ್ಥನೂ ಆಗ್ತಿರಲ್ಲ. ನಮಗೆ ಈಸಿ ಆಗ್ಲಿ ಅಂತ ನಮ್ದೇ ಟೈಮ್ ಶೆಡ್ಯೂಲ್ ಇಂದ ನಾವ್ ಇದನ್ನ ಮಾಡ್ತಿರ್ತೀವಿ. ಬಟ್ ಅವ್ರಿಗೆ ಒಂದು 20 ಇಯರ್ಸ್ ಆಗ್ತಾ ಆಗ್ತಾ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ನಾವ್ ಅನ್ಕೊಂಡಿದ್ದು 50 ಇಯರ್ಸ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, BP, ಶುಗರ್ ಇದೆಲ್ಲ ಕ್ರೋನಿಕ್ ಡಿಸೀಸಸ್ ಬರುತ್ತೆ ಅಂತ. ಈಗೆಲ್ಲ 20 ಇಯರ್ಸ್ 20+ ಆಗ್ತಾನೆ ಎಲ್ಲಾ ತರ ಪ್ರಾಬ್ಲಮ್ಗಳು ಬರ್ತಿದೆ ಅಂಡ್ ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತದೆ. ಇದಕ್ಕೆಲ್ಲದಕ್ಕೂ ರೀಸನ್ ನಾವು ತಿಂತಾ ಇರೋ ಒಂದು ಊಟ. ಸೊ ಅದು ನಾವು ಹೆಲ್ದಿಯಾಗಿ ಚಾಯ್ಸ್ ಮಾಡದೆ ಈಸಿಯಾಗಿ ಸಿಗ್ತದೆ ಅಂತ ಯಾವಾಗ್ಲೂ ಸಾಲ್ಟಿ ಸ್ನಾಕ್ಸ್, ಬೇಕರಿ ಐಟಮ್ಸ್, ಪಿಜ್ಜಾ, ಬರ್ಗರ್ ಅಂತ ಹೋಗ್ತಿರೋದಕ್ಕೆ ಎಲ್ಲಾ ಪ್ರಾಬ್ಲಮ್ ನ ನಾವು ಅರ್ಲಿ ಏಜ್ ಅಲ್ಲೇ ವೆಲ್ಕಮ್ ಮಾಡ್ತಿದೀವಿ. ಸೊ ನಮ್ ಪೇರೆಂಟ್ಸ್ ನಮಗೆ ಇಷ್ಟು ಹೆಲ್ದಿ ಲೈಫ್ ನ ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಬಟ್ ನಾವು ನಮ್ಮ ಮಕ್ಕಳಿಗೆ ಯಾವ ತರ ಲೈಫ್ ಕೊಡ್ತಾ ಇದೀವಿ? ಸೊ 40 ಇಯರ್ಸ್ ಆಗ್ತಾ ಅವ್ರು ನಮ್ಮನ್ನ ಬ್ಲೇಮ್ ಮಾಡೋ ತರ ಇರಬಾರ್ದು. ಸೊ ಹಾಗಾಗಿ ನಾವ್ ಇವಾಗ್ಲೇ ಅವ್ರಿಗೆ ಹೆಲ್ದಿ ಅನ್ಹೆಲ್ದಿ ಚಾಯ್ಸ್ ಯಾವ್ದು ಅಂತ ಹೇಳ್ಕೊಡೋದು ಜವಾಬ್ದಾರಿ ನಮ್ ಕೈಯಲ್ಲೇ ಇದೆ. ಹೀಗೆ ನಮ್ ನ್ಯೂಟ್ರಿಷನ್ ಸೆಂಟರ್ಗೆ ತುಂಬಾ ಜನ ಬರ್ತಾ ಅವರು ಹೆಲ್ದಿ ಆಗಿರೋದನ್ನ ಕಲ್ತು ಇಡೀ ಫ್ಯಾಮಿಲಿನ ಹೆಂಗೆ ಹೆಲ್ದಿ ಆಗಿರೋದು ಅಂತ ನೋಡ್ಕೊಳ್ತಿದ್ದಾರೆ. ಸೊ ನೀವು ಇದನ್ನ ತಿಳ್ಕೊಬೇಕಾ? ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಈ ಕೆಳಗಡೆ ನಾವು ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.